ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಈ ರೋಡ್ ಬಂದು ನಿಮಗೆ ಗೌರ್ಮೆಂಟ್ ನಕಾಶೆ ರೋಡು. ಒಂದು ಚೈನ್ ರೋಡ್ ಇದು ನೋಡಿ. ಆ ಮರದಿಂದ ಹಿಡಿದು ಇಲ್ಲಿವರೆಗೂ ಒಂದು ಚೈನ್ ರೋಡ್ ಇದೆ. ಈ ಒಂದು ಚೈನ್ ರೋಡ್ ರೋಡ್ಗೆ ಹೊಂದ್ಕೊಂಡಿರೋವಂಥ ಜಾಗನೇ ನಿಮಗೆ 1 ಎಕರೆ 23 ಗುಂಟೆ ಜಾಗ. ಅದರಲ್ಲಿ ನೋಡಿ ಇವರೇ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ ನೋಡಿ. ಕಾಲುವೆ ನೋಡಿ ನೀರಿದೆ. ಈ ಕಾಲುವೆ ಹೊಂದ್ಕೊಂಡಿರೋಂಥ ಜಾಗನೇ 1 ಎಕರೆ 23 ಗುಂಟೆ ಜಾಗ ಇದು. 1 ಎಕರೆ 23 ಗುಂಟೆಗೆ ನಿಮಗೆ 20 ಅಡಿ ಇದು ನಕಾಶೆ ರೋಡು. ಇದು ಬಂದು ನಕಾಶೆ ರೋಡು. ಇದು ಬಂದು ನಿಮಗೆ ನಾರ್ತು ಮತ್ತು ಈಸ್ಟು ಎರಡೂ ಕಡೆ ನಿಮಗೆ ರೋಡ್ ಬರುತ್ತೆ. ಈ ಜಾಗದಲ್ಲಿ ನಿಮಗೆ 2 ಬೋರ್ ಬರುತ್ತೆ ಈ ಜಾಗದಲ್ಲಿ, ಮತ್ತು ಒಂದು 10 ತೆಂಗಿನ ಮರನೂ ಬರುತ್ತೆ ನೋಡಿ. ಇದು ಒಂದು ಬೋರು, ಮೋಟ್ರ್ ಬಿಟ್ಕೊಂಡಿಲ್ಲ. ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಈ ಜಾಗ ನೋಡಿ. ಇದೇನು ಲೈಟ್ ಕಂಬ ಐತೆ ಇಲ್ಲಿಂದ ನಿಮಗೆ ಅದು 20 ಅಡಿ ರೋಡ್ ಬಂತು. ಅದು ಬಿಟ್ಟು ಫುಲ್ಲು ನಿಮಗೆ ಅಲ್ಲಿವರೆಗೂ ಈಸ್ಟ್ ಫೇಸಿಂಗ್ ರೋಡ್ಗಿಂತ ಹೈಟ್ ಇದೆ ಈ ಜಾಗ. ಸ್ಟೆಪ್ ಬೈ ಸ್ಟೆಪ್ಪು ನೋಡಿ. ಅಲ್ಲಿ ಬದ ಏನಿದೆ ಹಂಗೆ ಹೋದರೆ ಫುಲ್ಲು ಅದೇನು ಗಿಡ ಇದೆ ತೆಂಗಿನ ಮರ ಲಾಸ್ಟು ಅಲ್ಲಿವರೆಗೂ 1 ಎಕರೆ 23 ಗುಂಟೆ ಇದು ಬರುತ್ತೆ. ಈ ಜಾಗ ಬಂದು ಮದ್ದೂರಿಗೆ 15 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನಿಮಗೆ ಕೆಂಗೇರಿಗೆ 78 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನಿಮಗೆ ನೋಡಿ ರೋಡ್ ಬರುತ್ತೆ ಬಂದು 100 ಅಡಿಗಿಂತ ಜಾಸ್ತಿ ಬರುತ್ತೆ ಈ ಜಾಗ. ಮತ್ತು ನಿಮಗೆಲ್ಲ ಈ ಜಾಗ ಬಂದು ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಸಮವಾಗಿದೆ. ನಿಮಗೇನು ಮಣ್ಣು ಉಡ್ಸೋವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಮತಟ್ಟಾಗಿದೆ. ರೋಡ್ಗಿಂತ ಹೈಟ್ ಇದೆ ನೋಡಿ. ಒಂದೊಂದು ಸ್ಟೆಪ್ಪು ಹೈಟ್ ಇದೆ ನೋಡಿ. ಇದೆಲ್ಲ ತೆಂಗಿನ ಮರ ಇವ್ರಿಗೆ ಬರುತ್ತೆ. ಒಂದು 10 ತೆಂಗಿನ ಮರ ಬರುತ್ತೆ, ಇದೆಲ್ಲ ಇವ್ರಿಗೆ ಬರುತ್ತೆ ನೋಡಿ. ಫುಲ್ಲು ನಿಮಗೆ ಸ್ಕ್ವೇರ್ ಶೇಪಲ್ಲಿ ಇದೇನಿದೆ ಈ ಜಾಗ ನೀವು ತೊಗೊಂಡ್ರೆ ಇದೆಲ್ಲ ಇದು ಕೂಡ ಕೊಟ್ಬಿಡ್ತಾರೆ. ಇಲ್ಲೇ ನೀವು ಒಂದು 5-6 ಎಕರೆ ಜಾಗ ಮಾಡ್ಬೋದು. ಈ ಜಾಗದಿಂದ ಟಾರ್ ರೋಡ್ ಬಂದು ನಿಮಗೆ 1/2 ಕಿಲೋಮೀಟ್ರ್ ಇದೆ. ಬೆಂಗಳೂರು ಮೈಸೂರು ರೋಡ್ ಇಲ್ಲಿಗೆ ಕರೆಕ್ಟಾಗಿ 8ರಿಂದ 9 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನಿಮಗೆ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಇದು ಬಂದು 2 ಪಾಣಿ ಇದೆ. 1 ಎಕರೆದ 1 ಪಾಣಿ ಇದೆ. 23 ಗುಂಟೆಗೆ ಸಪ್ರೇಟ್ ಪಾಣಿ ಇದೆ. 2 ಪಾಣಿ ಇದೆ ಈ ಜಾಗದಲ್ಲಿ. ಏಕೆಂದರೆ ರೋಡು ಆ ಕಡೆನೂ ರೋಡ್ ಇರೋದ್ರಿಂದ ಬೇಕಾದರೆ ಈ ಜಾಗನ ಇಬ್ಬರು ಬೇಕಾದರೂ ತೊಗೋಬೋದು. ಒಬ್ಬರು 23 ಗುಂಟೆ ಬೇಕಾದ್ರೂ ತೊಗೋಬೋದು, ಇನ್ನೊಬ್ಬರು 1 ಎಕರೆ ಬೇಕಾದರೂ ತೊಗೋಬೋದು. ಮತ್ತು ನಿಮಗೆ ವರ್ಷದಲ್ಲಿ 9 ತಿಂಗಳು ನಿಮಗೆ ಕಾವೇರಿ ನೀರು ಬರುತ್ತೆ ಈ ಜಾಗದಲ್ಲಿ ನೋಡಿ. ಕೆಲವು ಟೀಕ್ ಮರಗಳು ಹಾಕ್ಕೊಂಡಿದ್ದಾರೆ ನೋಡಿ. ನಿಮಗೆ ಇಲ್ಲೂ ಒಂದು ಬೋರ್ ಹಾಕಿದ್ದಾರೆ, 2 ಬೋರ್ ಇದೆ. ಕೆಳಗಡೆ ಒಂದು ಬೋರ್ ತೋರಿಸ್ತಾರೆ, ಅದೊಂದು ಈಗ ಹೊಸದಾಗಿ ಇಲ್ಲೊಂದು ಬೋರ್ ಹಾಕಿದ್ದಾರೆ ನೋಡಿ. ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಈ ಥರ ಇಲ್ಲಿಂದ ಈ ಬದದಿಂದ ಹಿಡಿದು ಆ ಕಂಬದವರೆಗೂ ಫುಲ್ಲು ನಿಮಗೆ ಬಾಕ್ಸ್ ಶೇಪಲ್ಲಿ ಬರುತ್ತೆ ಈ ಜಾಗ ನೋಡಿ. ಪಕ್ಕದವ್ರು ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಫ್ರೂಟ್ಸ್ ಗಿಡಗಳೆಲ್ಲ ಪ್ರತಿಯೊಂದು ಅಡಿಕೆ ಫ್ರೂಟ್ಸ್ ಗಿಡಗಳು ಪ್ರತಿಯೊಂದು ಹಾಕ್ಕೊಂಡಿದ್ದಾರೆ. ನೀವು ಕೂಡ ಇದೇ ಥರ ಇಲ್ಲೇನು ಈ ಥರ ತೋಟ ಮಾಡಿದಾರಲ್ಲ ಸೇಮ್ ಇದೇ ಜಾಗದಲ್ಲಿ ಆರಾಮಾಗಿ ಮಾಡ್ಬೋದು. ಇವ್ರಿಗಿಂತ ನಿಮಗೆ ಫೆಸಿಲಿಟೀಸ್ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾಕೆಂದರೆ 2 ಬೋರ್ ಇದೆ, ಮತ್ತು ನಿಮಗೆ ಕಾಲುವೆ ನೀರಿದೆ. ಆರಾಮಾಗಿ ಏನು ಬೇಕಾದರೂ ಇದೇ ಥರ ಗಿಡಗಳನ್ನ ನೀವು ಹೊಸದಾಗಿ ಇಲ್ಲಿ ಹಾಕೋಬೋದು ಈ ಜಾಗದಲ್ಲಿ. ಇದ್ರ ಬೆಲೆ ಬಂದು 1,75,000 ಪರ್ ಗುಂಟೆಗೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಆಗಲೇ ಇದು 2-3 ಪರ್ಚೇಸ್ ಮಾಡಿರೋದ್ರಿಂದ ಪೇಪರೆಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ ಇದು. ಯಾರೆಲ್ಲ ಈ ಥರ ಒಂದು ಬಜೆಟಲ್ಲಿ ಜಾಗ ಹುಡುಕ್ತಾ ಇರ್ತೀರಾ, 1,70,000 75,000 ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ 1 ಎಕರೆ 1.5 ಎಕರೆ ನೋಡ್ತಾರೆ. ಅವ್ರಿಗೆ 1 ಎಕರೆ 23 ಗುಂಟೆ ತುಂಬಾ ಚೆನ್ನಾಗಿದೆ ಜಾಗ. ಆರಾಮಾಗಿ ನೀವು ಕೂಡ ಈ ಥರ ಒಂದು ತೋಟ ಮಾಡ್ಕೋಬೋದು. ಯಾರಿಗಾದರೂ 1 ಎಕರೆ 23 ಗುಂಟೆ ಏನಾದರೂ ಬೇಕಾದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ನಿರಂತರ ಜ್ಯೋತಿನೂ ಇದೆ ಮತ್ತು ಮೋಟ್ರ್ ಲೈನೂ ಇದೆ. 2 ಕಡೆ ನಿಮಗೆ ವಿದ್ಯುತ್ ಕಂಬ ಬರುತ್ತೆ ನೋಡಿ. ಇದು ನಿರಂತರ ಜ್ಯೋತಿ, ಅದು ಬಂದು ಮೋಟ್ರ್ ಲೈನು.
ಎರಡೂ ಇದೆ. ಜಾಗ ಮಾತ್ರ ನಿಮಗೆ ಪ್ಲೈನ್ ಸಮತಟ್ಟವಾಗಿದೆ ಮತ್ತು ವಾಸ್ತು ಪ್ರಕಾರವಾಗಿದೆ. ನಿಮಗೆ ಫುಲ್ಲು ಹೈಟಲ್ಲಿ ವಾಸ್ತು ಪ್ರಕಾರವಾಗಿದೆ ಈ ಜಾಗ.